ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಂತುಷ್ಟ ಭೋಜನ. ಫ್ರೆಂಡ್ಸ್, ಕೆಲವ್ರಿಗೆ ರವೆ ಉಂಡೆನ ಪಾಕ ತಗೊಂಡು ನೀಟಾಗಿ ಕಟ್ಟೋಕ್ಕೆ ಆಗಲ್ಲ, ಪಾಕ ಸರಿಯಾಗಿ ಬರಲ್ಲ, ಅದ್ರ ಟೆಕ್ಸ್ಚರ್ ಹಾಳಾಗುತ್ತೆ, ಈ ರೀತಿ ಬೇರೆ ಬೇರೆ ಟೆನ್ಷನ್ ಇರುತ್ತೆ. ಹೀಗೆ ಪಾಕ ಸರಿಯಾಗಿ ಬರದೆ ರವೆ ಉಂಡೆನ ನೀಟಾಗಿ ಕಟ್ಟೋಕ್ಕೆ ತುಂಬಾ ಪರದಾಡ್ತಾ ಇರ್ತಾರೆ. ಅಂಥವ್ರಿಗೋಸ್ಕರ ನಾನಿವತ್ತು ಯಾವುದೇ ರೀತಿ ಪಾಕ ತಗೊಳ್ಳದೆ ಈಸಿಯಾಗಿ ಯಾವ ರೀತಿ ಟೇಸ್ಟಿಯಾದ ರವೆ ಉಂಡೆನ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನಾನು ಒಂದು ಕಡಾಯಿಗೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಬಾದಾಮಿ ಹಾಗೆ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಒಣದ್ರಾಕ್ಷಿನೂ ಕೂಡ ಹಾಕ್ಕೊಂಡು ಈ ರೀತಿ ಬ್ರೌನ್ ಕಲರ್ ಬಂದಿದೆ ಅಂದಾಗ ಸೈಡ್ಗೆ ಎತ್ತಿಟ್ಕೊಳ್ಬೇಕು. ನೆಕ್ಸ್ಟು ನಾನಿಲ್ಲಿ ಇದೇ ತುಪ್ಪಕ್ಕೆ ಅರ್ಧ kg ಸಣ್ಣ ರವೆ ಅಥವಾ ಬಾಂಬೆ ರವೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಬ್ರೌನ್ ಕಲರ್ ಬರೋವರೆಗೂ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಚೆನ್ನಾಗಿ ಬ್ರೌನ್ ಕಲರ್ ಬಂದ ನಂತರ ಇದಕ್ಕೆ ನಾನಿಲ್ಲಿ 1.5 ಲೋಟದಷ್ಟು ಸಕ್ಕರೆ ಹಾಗೆ 1 ಕಪ್ನಷ್ಟು ಒಣ ಕೊಬ್ಬರಿ ಇದ್ರ ತುರಿನ ಹಾಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋವರೆಗೂ ನಾವು ಕೈಯಾಡಿಸ್ತಾನೆ ಇರಬೇಕು. ಈ ಕೈಯಾಡಿಸೋ ಅಂಥ ಟೈಮ್ನಲ್ಲಿ ಸ್ಟವ್ನ ಆನ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಬ್ರೌನ್ ಆದ ನಂತರ ಸ್ಟವ್ನ ಆಫ್ ಮಾಡಿಕೊಂಡು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಆದಮೇಲೆ ನಾವು ಅವಾಗಲೇ ಹುರಿದು ಎತ್ತಿಟ್ಕೊಂಡಿರ್ತೀವಲ್ಲ ಆ ಡ್ರೈ ಫ್ರೂಟ್ಸ್ನು ಕೂಡ ಸೇರಿಸ್ಕೊಂಡು ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಬಿಡುವಂತಹ ಹೊಸ ಅಡುಗೆಗಳ ನೋಟಿಫಿಕೇಷನ್ ಬರುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನಾನಿಲ್ಲಿ ನಾವು ಹುರಿದು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ರವೆ ಮಿಕ್ಸ್ಗೆ ಸ್ವಲ್ಪನೇ ಬಿಸಿ ಹಾಲನ್ನ ಹಾಕ್ಕೊಂಡು ಉಂಡೆ ಕಟ್ತಾ ಇದ್ದೀನಿ. ನೋಡಿ, ಬಿಸಿ ಹಾಲನ್ನೇ ತಗೋಬೇಕು, ಬೆಚ್ಚಗಿರೋ ಹಾಲು ಅಥವಾ ತಣ್ಣಗಿರೋ ಹಾಲನ್ನ ತೊಗೊಬಾರ್ದು. ಹಾಗೆಯೇ ಪೂರಾ ಹಾಲನ್ನ ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ಉಂಡೆ ಕಟ್ಟೋಕ್ಕಾಗಲ್ಲ. ಸ್ವಲ್ಪನೇ ಬಿಸಿ ಹಾಲನ್ನ ಹಾಕ್ಕೊಂಡು ಹೀಗೆ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ಒಂದೊಂದೇ ಉಂಡೆಗಳನ್ನ ಕಟ್ಕೊಬೇಕು. ತಣ್ಣಗಿರೋ ಹಾಲನ್ನ ಹಾಕ್ಕೊಂಡ್ರೆ ಅಥವಾ ಒಟ್ಟಿಗೆ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಆರೋಗೋ ಚಾನ್ಸಸ್ ಇರುತ್ತೆ. ಅದು ಆರೋಗೋದ್ರಿಂದ ಉಂಡೆ ಸರಿಯಾಗಿ ಬರೋದಿಲ್ಲ. ಬಿಸಿ ಹಾಲನ್ನ ಸ್ವಲ್ಪನೇ ಹಾಕ್ಕೊಂಡು ಹೀಗೆ ನಿಧಾನವಾಗಿ ಉಂಡೆ ಕಟ್ತಾ ಬಂದರೆ ಅದು ನೀಟಾಗಿ ಉಂಡೆಗಳು ಬರುತ್ತೆ. ಇಷ್ಟೇ, ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ ಆಗಿ ರವೆ ಉಂಡೆನ ಮಾಡೋದು ಅಂತ. ಯಾವುದೇ ರೀತಿ ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಹತ್ರ ಬಿಸಿ ಹಾಲಿದ್ರೆ ಸಾಕು, ಈ ರೀತಿ ಈಸಿಯಾಗಿ ಸಾಫ್ಟ್ ಆದಂತಹ ರವೆ ಉಂಡೆಗಳನ್ನ ರೆಡಿ ಮಾಡ್ಕೋಬೋದು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿ ಹೊಸ ಅಡುಗೆಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.